ಸ್ನೇಹಿತರೆ ನಮಸ್ಕಾರ. ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಇಟಗಿಯ ಶ್ರೀ ರಾಮೇಶ್ವರ ದೇವರು ಮತ್ತು ಶ್ರೀ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಂದು ಅಲ್ಲಿ ಅದ್ದೂರಿ ರಥೋತ್ಸವ ನಡೀತಾ ಇದೆ. ರಥೋತ್ಸವ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಗದ್ದೆ ಬೈಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ನಾನೀಗ ದೇವಸ್ಥಾನದ ಹತ್ರ ಬಂದೆ. ನೋಡಿ, ರಥೋತ್ಸವಕ್ಕೆ ಸಿದ್ಧವಾದಂತಹ ಭವ್ಯವಾದ ರಥ. ನೀವು ಈ ವಿಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ದೇವಸ್ಥಾನದ ವಿಶೇಷತೆ ಏನು ಅಂತ ನಮ್ಮ ಹಳೆಯ ವಿಡಿಯೋದಲ್ಲಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಹೊರಗಡೆ ಪಾವತಿ ಕೌಂಟ್ರು. ಇಲ್ಲಿ ನೋಡಿ, ಮಂಗಳಾರತಿ ಮತ್ತು ಕುಂಕುಮಾರ್ಚನೆಗೆಲ್ಲ ಪಾವತಿ ಕೊಡ್ತಾ ಇದ್ದಾರೆ. ಕಡೆಗೆ ಏನಿಲ್ಲ, ಆರಾಮ್. ನೀವು ಕೈಗೆಲ್ಲ ಗ್ಲೌಸ್ ಹಾಕೊಂಡಿದ್ರಿ? ಕಡೆಗೆ ಏನಿಲ್ಲ, ನೀವು ಹೇಳಿದ್ರೆ ಕೇಳೋದು. ಅಡ್ಡಿಲ್ಲ ಅಡ್ಡಿಲ್ಲ, ನಾಳೆ ಯೂಟ್ಯೂಬಲ್ಲಿ ಬರುತ್ತೆ. ನಾಡ್ದು ನಾಡ್ದು ಅಲ್ಲ, ಯಾರೋ ವಿಡಿಯೋ 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 ಬರ್ತಿದ್ಯಾ? ಟಿವಿ ಬರಲ್ಲ. ಭಟ್ರೆ, ನಿಮ್ಮ ಹೆಸರು? ರಘುಪತಿ. ಯಾವರು? ಹಳದೋಟ. ಬೆಳಗ್ಗೆಯಿಂದ ಇದೇ ಕೆಲಸ ಮಾಡ್ತಿದ್ರಾ? ನಿಮ್ಮ ಮಗ ನೋಡಿ.
ಭಕ್ತಾದಿಗಳೆಲ್ಲ ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ ಇವತ್ತು. ನೀವು ಈಗ ನೋಡ್ತಾ ಇರುವಂಥದ್ದು ಶ್ರೀ ಅಮ್ಮನವರ ಸನ್ನಿಧಿ. ದೇವಸ್ಥಾನದ ವಿಶೇಷತೆ ಏನು ಅಂತ ನಮ್ಮ ಹಳೆ ವಿಡಿಯೋದಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ವಿಡಿಯೋವನ್ನು ನೋಡಿ ಆಯಿತಾ. ತುಂಬ ವಿಶೇಷ ಮತ್ತು ಪ್ರಸಿದ್ಧ ರಥೋತ್ಸವ ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ಈಗ ನಾನು ಮತ್ತೆ ಸುಂಗೊಳ್ಳಿ ಮನೆ ವಿವೇಕ್ ಅವರು ಹೋಗ್ತಾ ಇದ್ದೀವಿ. ಅಂಗಡಿಯವ್ರನ್ನೆಲ್ಲ ಮಾತಾಡ್ಸೋಣ. ನೋಡಿ ಈಗ ಜನ ಸ್ವಲ್ಪ ಜಾಸ್ತಿ ಆದ್ರು, ಬನ್ನಿ ಈಗ ಇವ್ರನ್ನ ಮಾತಾಡ್ಸೋಣ. ಹಣ್ಕಾಯಿ ಅಂಗಡಿಯವ್ರನ್ನ. ಸರ್ ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ? ಎಷ್ಟು ಮಾಡಿದ್ದೀರಾ ಈಗ ಹಣ್ಕಾಯಿಗೆಲ್ಲ? 80, 70, 100 ಇದೆ. ನೋಡಿದ್ದೇವೆ ನಿಮ್ಮ ಚಾನಲ್. ಹೌದಾ? ನಿಮ್ಮ ಹೇಗಿದೆ ಇವತ್ತು ವ್ಯಾಪಾರ ಎಲ್ಲ? ಅಡ್ಡಿಲ್ಲ, ಪರವಾಗಿಲ್ಲ. ಇಲ್ಲಿ ನೋಡಿ, ನೋಡೋಣ, ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಆಲ್ಮೋಸ್ಟ್ ಎಲ್ಲರೂ ನಮ್ಮ ಹಳೆ ವಿಡಿಯೋಗಳಲ್ಲೇ ಇದ್ದಾರೆ. ಹೇಗಿದೆ ವ್ಯಾಪಾರ ಎಲ್ಲ? ಚೆನ್ನಾಗಿದೆ ವ್ಯಾಪಾರ. ಯಾವ ಊರು ನಿಮ್ದು? ಒಂದು ಕೊಂಡ್ಲಿನಾ? ಗೊತ್ತಾಯ್ತು, ಅವರೆಲ್ಲ ಗೊತ್ತಿದ್ದಾರೆ. ಸರ್ ಲಾರಿಗೆಲ್ಲ ಎಷ್ಟಿದೆ? ಓನ್ಲಿ 100 ರೂಪೀಸ್ ಸರ್. ನೋಡಿ
ಯಾವ್ದು ತಗೊಂಡ್ರು 100 rupees ಟೇಕ್ ಹಾದಿತ್ತು ಅಂತ ತಗೊಳ್ಳೋದು ಸರಿ ಆಯ್ತು ನೋಡಿ ಇಲ್ಲಿ ಲಾರಿ ಇದೆ, JCB ಇದೆ, ಗಮ್ಮೆ ಟ್ಯಾಂಕರ್ ಎಲ್ಲ ಇದೆ. 100 rupees ಗಮ್ಮೆ 100 ರೂಪಾಯಿ 100 ರೂಪಾಯಿ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಇವತ್ತು. ಹಾ ವ್ಯಾಪಾರ ಸೂಪರ್ ಆಗಿದೆ ಸರ್. ಓನ್ಲಿ 100 ರೂಪಾಯಿ 100 ಕೆಲವೆಲ್ಲ ಸ್ಟೇಷನರಿ ಅಂಗಡಿಗಳು. ಇವ್ರನ್ನಾರು ಮಾತಾಡ್ಸಲ್ಲ, ಮಾತಾಡ್ಸಿದ್ರೆ ಬೇರೆ ಕಡೆ ಕವರ್ ಮಾಡಕ್ ಕಷ್ಟ. ಮಧ್ಯದಲ್ಲಿ ಎಲ್ಲರೂ ಒಂದೊಂದು ಅಂಗಡಿ ಮಾತಾಡ್ಸೋಣ. ರಥೋತ್ಸವಕ್ಕೆ ತುಂಬ ಅಂಗಡಿಗಳು ಬಂದಿದೆ. ನಾನು ವಿಡಿಯೋನ ಟೈಮ್ ಲ್ಯಾಪ್ಸ್ ಮಾಡಿದ್ದೀನಿ, ಆಮೇಲೆ ಹಾಕಿರ್ತೀನಿ ನೋಡಿ. ನೋಡಿ ಇಲ್ಲಿ ಬ್ಯಾಗ್ ಅಂಗಡಿ ಇದೆ. ಸ್ಟೇಷನರಿ ಅಂಗಡಿ ಇದೆ, ಮಾತಾಡ್ಸೋಣ ಇವ್ರನ್ನ. ಸರ್ ನಿಮ್ಮ ಹೆಸರು? ನವೀನ್ ಅಂತನ. ಯಾವ ಊರು? ತಿಳುವಳ್ಳಿ. ಹಾವೇರಿನಾ? ನೋಡಿ ಹಾವೇರಿ ಅವ್ರು ಬಂದಿದ್ದಾರೆ. ಎಲ್ಲ ಜಾತ್ರೆಗೆ ಹೋಗ್ತೀರಾ ಈ ಕಡೆ? ಎಲ್ಲಿ ಉಳಿತೀರಾ ನೀವೆಲ್ಲ? ಅಂಗಡಿಯಲ್ಲೇ ಉಳಿತೀರಾ? ನೋಡಿ ಇವರೆಲ್ಲ ಅಂಗಡಿಯಲ್ಲೇ ಉಳಿತಾರೆ, ಕಷ್ಟಪಟ್ಟು ದುಡಿತಾರೆ. ಇವ್ರ ಹತ್ರನೂ ಕೂಡ ಖರೀದಿ ಮಾಡಿ. ಹಲಸಿನ ಮನೆ ಅಂತಿದೆ ಯೂಟ್ಯೂಬ್ ಅಲ್ಲಿ ನೋಡಿ, ಆಯ್ತಾ? ನೋಡಿ ಇಲ್ಲಿ ಜೋಳ ಬೈತಾ ಇದೆ. ಸರ್ ಎಷ್ಟೆಲ್ಲ ಎಷ್ಟು ಮಾಡಿದೀರಾ ರೇಟು? 130, 250, 100 ರೂಪಾಯಿ 4 ಸಿಂಗಲ್ ಮಾತ್ರ 30 ರೂಪಾಯಿ 3 ನೋಡಿ ಸಕ್ಕತ್ತಾಗಿ ಬಂದು. ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ ಅಂತ, ತುಂಬ ರಶ್ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ಗೋಬಿ ಮಾಡ್ತಾ ಇದ್ದಾರೆ. ಸರ್ ನಿಮ್ಮೂರು ಯಾವುದು? ನಮ್ದು ಸಿದ್ದಾಪುರ. ನೋಡಿ ಸಿದ್ದಾಪುರದವರು ಇಲ್ಲಿ ಗೋಬಿ ಮಾಡ್ತಾ ಇದ್ದಾರೆ. ನೋಡಿ ಗೋಬಿಗೆಲ್ಲ ಕಲರ್ ಹೋಗ್ಬಿಟ್ಟಿದೆ. ಮೊದಲೆಲ್ಲ ರೆಡ್ ಆಗಿ ಕಾಣಿಸ್ತಾ ಇತ್ತು, ಕಲರ್ ಹಾಕಂಗಿಲ್ಲ ಈಗ. ಸರ್ ನಿಮ್ಮ ಹೆಸರು? ರವೀಂದ್ರ ಅಂತ. ಯಾವ ಊರು? ಅಲ್ವಳ್ಳಿನಾ? ಜಾತ್ರೆ ಎಲ್ಲ ಮುಗಿತಾವ? ದೇವಸ್ಥಾನ ಒಳಗೆ ಹೋಗಿ ಬಂದ್ರ? ಜಾತ್ರೆ ಎಲ್ಲ ಹೇಗಿದೆ? ಹಲಸಿನ ಮನೆ ಅಂತಿದೆ ಯೂಟ್ಯೂಬ್ ಅಲ್ಲಿ ನೋಡಿ, ಆಯ್ತಾ? ಸ್ವಲ್ಪ ನೋಡಿ ಇಲ್ಲಿ ಸ್ವೀಟ್ ಕಾರ್ನ್ ಸಿಗ್ತಾ ಇದೆ. ಸರ್ ನಿಮ್ಮ ಹೆಸರೇನು? ಯಾವ ಊರು? ಸಿರ್ಸಿಯವರಾ? ವ್ಯಾಪಾರ ಎಲ್ಲ ಚೆನ್ನಾಗಿದ್ಯಾ? ಶಿರ್ಸಿ ಜಾತ್ರೆಗೆ ಹೋಗಿಲ್ವಾ ನೀವು? ಅಂಗಡಿ ಇಟ್ಟಿಲ್ವಾ? ನಾಡದಿಂದ ಜಾತ್ರೆ. ಓಕೆ. ತುಂಬ ಅಂಗಡಿಗಳು ಬಂದಿವೆ ನೋಡಿ, ಎಷ್ಟೆಲ್ಲ ಅಂಗಡಿಗಳು ಬಂದಿದೆ ಅಂತ.